ಹಾಯ್ ಎಲ್ಲರಿಗೂ ಇದು ನಿನ್ನೆ ವ್ಲಾಗನ್ನು ಕಂಟಿನ್ಯೂ ಆಗತ್ತೈತಿ. ನಾನು ನೆಕ್ಸ್ಟ್ ಡೇ ಮಾರ್ನಿಂಗ್ 8 ಗಂಟೆ ಬಸ್ಸಿಗೆ ಹೊರಟ್ನೆ ತಿರ್ಗಾ ಊರಿಗೆ. 8 ಗಂಟೆ ಬಸ್ಸಿಗೆ ನಾನು ಮುದೋಳ್ಕ ರೀಚ್ ಆದ್ನಂದ್ರೆ 8:15ಗೆಲ್ಲ ಬಸ್ ಬರ್ತೈತಿ ಮುದೋಳ್ಕ. ಅಲ್ಲಿಂದ ಎರಗಟ್ಟಿಗೆ ಡೈರೆಕ್ಟ್ ಬೆಳಗಾವಿ ಬಸ್ ಇರ್ತೈತೆ. ಬಂದು ಇಳಿಯಷ್ಟ್ರಾಗನ ಬಸ್ ಬಂದಿರ್ತೈತಿ. 8:45 ಬಿಡ್ತೈತಿ ಬಸ್ ಅದ. ಹಾಗಾಗಿನೇ ಬೆಳಿಗ್ಗೆ ಟಿಫನ್ನು ಮಾಡ್ಕೊಳ್ಳಿಲ್ಲ. ಹಾಗೆ ಎದ್ದು ಫ್ರೆಶ್ ಆಗಿ ಗುಂಡನ್ನು ಫ್ರೆಶ್ ಮಾಡಿಸಿ ಡ್ರೆಸ್ ಹಾಕಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟೇನಿ. ನಮ್ಮಮ್ಮ ಅವಲಕ್ಕಿ ಮಾಡಿದ್ರೆ ಅದನ್ನ ಹಂಗೆ ಡಬ್ಬಿಗೆ ಹಾಕೊಂಡು ತೊಗೊಂಡು ಬಂದೀನಿ. ಅವನಿಗೆ ಇಲ್ಲೇ ಇರಬೇಕಂತ ಆಸೆ, ಹಂಗಾಗಿ ಅಳಾಕತ್ತಾನವ. ಸೊ ಹಂಗೆ ಹೇಳಿ ಒಂದು ಸ್ವಲ್ಪ ಸಮಾಧಾನ ಮಾಡೀನಿ, ಸುಮ್ಮನಾಗೋಣ. ಇನ್ನು ಇಲ್ಲಿಂದ ನಾನು ಎರಗಟ್ಟಿಗೆ ಹೋಗಿ ಆ ಕಡೆ ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕು. ಎರಗಟ್ಟಿಂದ ಒಂದು 9 ಕಿಲೋಮೀಟರ್ ಆಗ್ತೈತಿ. ನಮ್ಮ ತಮ್ಮ ಬರ್ತಾರೆ ಕರೆಯಾಕ. ಆರು ಮತ್ತು ಅವ್ರ ಅಪ್ಪಾಜಿನೂ ಬರಾಕತ್ತಾರ ಅಲ್ಲೇ ನಮ್ಮ ಅಜ್ಜಿ ಊರಿಗೆ. ಒಂದು ಸ್ವಲ್ಪ ಕೆಲಸ ಐತಿ. ಸೊ ಆ ಕೆಲಸ ಮುಗಿಸ್ಕೊಂಡು ಮತ್ತು ನಾವು ಮಧ್ಯಾಹ್ನ ಟೈಮ್ ಮತ್ತು ತಿರ್ಗಾ ಊರಿಗೆ ಬರ್ಬೇಕು. ಬೆಳವಡಿಗೆ ಬರ್ತಾ ಹಂಗೆ ಬೈಲೊಂಗಲ್ಗೆ ಹೋಗಿ ಬೈಲೊಂಗಲ್ದಾಗ ಆರು ಯೂನಿಫಾರ್ಮ್ ತೊಗೋಬೇಕು. ಅಲ್ಲಿ ಒಂದು ಶಾಪ್ ಹೇಳಾರ ನಮ್ಗೆ, ಸ್ಕೂಲ್ನವ್ರನ್ನ ಒಂದು ಶಾಪ್ ಒಪ್ಪಿಸ್ಕೊಟ್ಟಾರ. ಸೊ ಅಲ್ಲಿ ಹೋಗಿ ಆರುಗ ಯೂನಿಫಾರ್ಮ್ ತೊಗೊಂಡು ಸಾಯಂಕಾಲ ಅಷ್ಟ್ರಾಗ ಮತ್ತು ನಾನು ಮನೆಗೆ ಬರ್ಬೇಕು. ಮತ್ತು ನಾಳೆಯಿಂದ ನನ್ನ ಡೈಲಿ ರುಟೀನ್ ಶುರು ಆಗ್ತೈತಿ. 5 ಗಂಟೆಗೆ ಹೇಳೋದು, ಲಂಚ್ ಬಾಕ್ಸು, ಟಿಫನ್ನು, ಮಕ್ಕಳ ಸ್ಕೂಲು ರೆಡಿ ಮಾಡಿಸೋದು ಅದೆಲ್ಲನೂ ಮತ್ತೆ ಇದ್ದಿದ್ದೇನೆ. ಈಗ 2 ದಿನ ರೆಸ್ಟ್ ಮಾಡ್ಬೇಕಂದ್ರೆ ಆಗಲಿಲ್ಲ. ಈ 2 ದಿನ ಅಂತೂ ಫುಲ್ ಬಸ್ನಾಗನ ಆಗೈತೆ ನನ್ನ ಜೀವನ. ಇಲ್ಲಿ ಲೋಕಾಪುರಕ್ಕೆ ಬಂದ ಬಸ್ ಸ್ಟಾಪ್ ಮಾಡಿದ್ರು ಅವ್ರು ಟಿಫನ್ ಮಾಡೋಕ್ಕಂಥೇಳಿ. ಆವಾಗನ ಗುಂಡನಿಗೂ ಟಿಫನ್ ಮಾಡಿಸ್ಬಿಟ್ರೆ ಆಯ್ತು ಅಂಥೇಳಿ ಟಿಫನ್ ಮಾಡ್ಸಾತೀನಿ. ಅವಲಕ್ಕಿ ಕಟ್ಕೊಟ್ಟಿದ್ರೆ ಅಮ್ಮ, ಅವಲಕ್ಕಿ ಮತ್ತು ಮೊಸರಾಗಿ ಕಟ್ಟಿದ್ರೆ. ಈ ಜರ್ನಿ ಮಾಡುವಾಗ ಮೊಸರು ತಿಂದ್ರೆ ಅಷ್ಟು ಸರಿ ಇರೋಂಗಿಲ್ಲ. ಬೇಡಮ್ಮ ಅಂತ ಹೇಳಿದ್ರು ಖಾರ ಹತ್ತೈತಿ ಗುಂಡನಿಗೆ ಅಂತೇಳಿ ಹಾಕ್ಯಾರ ಪಾಪ ಅವರು. ಸೈಡಿಗೆ ಇಟ್ಟು ಅವನಿಗೆ ಅವಲಕ್ಕಿ ತಿನ್ಸಾತೀನಿ. ಅವನಿಗೆ ಎಲ್ಲರ ಬಸ್ ಸ್ಟಾಪ್ ಮಾಡಿದ್ರೆ ಸಾಕು, ಬರೀ ಕುರ್ಕುರೆ ಚಾಕ್ಲೇಟ ಬರೀ ಹೊರಗಡೆನೇ ಕಣ್ಣು ಹೋಗಿರ್ತಾವನು. ಅವನಿಗೆ ಇದಿಲ್ಲ, ಅವಲಕ್ಕಿ ಖಾಲಿ ಮಾಡು, ನಿನಗೇನು ಬೇಕಂತ ಕೊಡಿಸ್ತೀನಿ ಅಂತೇಳಿ ಅವಲಕ್ಕಿ ಎಲ್ಲ ತಿನ್ನಿಸಿನಿ. ಆದರೆ ಅವಲಕ್ಕಿ ತಿಂದು ಖಾಲಿ ಮಾಡೋ ಅಷ್ಟ್ರಾಗ ಬಸ್ನು ಸ್ಟಾರ್ಟ್ ಮಾಡಿದ್ರು ಅವ್ರ. ಅಷ್ಟ್ರಾಗ ಅವನು ಎಲ್ಲ ಮರ್ತಿದ್ದ ಚಾರಿ ತಿನ್ನೋದು. ಹೊಟ್ಟೆ ಫುಲ್ ಆತಂದ್ರೆ ಮಕ್ಳು ಏನು ಕೇಳಕ್ಕೆ ಹೋಗಂಗಿಲ್ಲ. ಅವ್ರು ಹೊಟ್ಟೆ ಖಾಲಿ ಇದ್ರೇನು ಮತ್ತೆ ಏನಾರು ಕೇಳಕತ್ತಾರ ಅವ್ರು. ನಾವು ಕೊಡಿಸ್ಲಿಲ್ಲ ಅಂದ್ರೆ ಹಠ ಮಾಡ್ತಾರೆ. ಅದ್ರಾಗ ನನ್ನ ಮಗನ ಕರ್ಕೊಂಡು ಜರ್ನಿ ಮಾಡೋಕ್ಕಂತೂ ಫುಲ್ ಧೈರ್ಯನೇ ಬೇಕಂತ ಹೇಳ್ಬೋದು. ಏನು ಮಾತಾಡ್ತಾನೆ ಬಸ್ನಾಗ ಕೂತ ಅಂದ್ರೆ ಅದ್ರಾಗ ಮಾರ್ನಿಂಗ್ ಅಂತೂ ನಿದ್ದೆನ ಮಾಡೋಕೆ ಹೋಗಂಗಿಲ್ಲ. ಆವಾಗ ಎದ್ದಿರ್ತಾನೆ ಫ್ರೆಶ್ ಆಗಿ, ಹಾಗಾಗಿ ನಿದ್ದೆನೇ ಮಾಡೋಂಗಿಲ್ಲ. ಮಾರ್ನಿಂಗ್ ಬಸ್ಸಿಗೆ ಬಂದಂದ್ರೆ ಅವ್ನ ಮಾತು ಕೇಳ್ತಾನೆ ಹೋಗೋದು, ಒಂಚೂರು ಸುಮ್ಮ ಕೊಡೋಂಗಿಲ್ಲವ. ಇನ್ನು ಎರಗಟ್ಟಿಗೆ ಬಂದು ಇಳಿಯೋ ಅಷ್ಟ್ರಾಗನ ನಮ್ಮ ತಮ್ಮನೂ ಬಂದಿದ್ದ ಬೈಕ್ ತೊಗೊಂಡ. ಇನ್ನು ಇಲ್ಲಿಂದ ನಾನು ನಮ್ಮ ಅಜ್ಜಿ ಊರಿಗೆ ಹೋಗ್ಬೇಕಾ. ನಿಮ್ಮ ಸಾಕಷ್ಟು ತೋರಿಸಿನ ನಮ್ಮ ಅಜ್ಜಿ ಊರಿಗೆ. ಸೊ ಹೋಗಿ ಅವ್ರಿಗೆ ಭೇಟಿಯಾಗಿ ಒಂದು ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಡು ಮತ್ತೆ ಬರಬೇಕು. ಬಸ್ ಬತ್ತ ಇವಾಗ ಬಂದೆ. ಬರೋಷ್ಟ್ರಾಗ ಆರು ಮತ್ತು ಅವ್ರ ಅಪ್ಪಾಜಿನೂ ಬಂದಿದ್ರು. ಅವ್ರ ಸ್ವಲ್ಪ ಕೆಲಸ ಇತ್ತ ಅವ್ರ ಅಪ್ಪಾಜಿದೆ, ಹಂಗಾಗಿ ಅವ್ರು ಹೊರಗೆ ಹೋಗ್ಯಾರ, ದೇವಸ್ಥಾನಕ್ಕೆ ಹೋಗ್ಯಾರ. ಇನ್ನು ಇನ್ನೊಂದು ಏನಪ್ಪ ಅಂತಂದ್ರೆ, ನಾನು ಲಾಸ್ಟ್ ಒಂದು ಬ್ಲಾಗ್ನಾಗ ಬದನೆಕಾಯಿ ಪಲ್ಯ ರೆಸಿಪಿ ಶೇರ್ ಮಾಡಿದ್ನಲ್ಲ, ಅದನ್ನೇ ನಮ್ಮ ಅಜ್ಜಿ ನೋಡ್ಯಾರ. ನೋಡಿ ನಾ ಬರಾಕ್ತೀನಿ ಅಂತೇಳಿ ಗೊತ್ತಾಗಿ ಎಲ್ಲ ಬದ್ನೆಕಾಯಿ ಪಲ್ಯ ಮಾಡೋಕೆ ಎಲ್ಲನೂ ರೆಡಿ ಮಾಡಿಟ್ಟಿದ್ರೆ, ನೀವು ಬದ್ನೆಕಾಯಿ ಪಲ್ಯ ಮಾಡಿಕೊಡ್ಬೇಕು, ನೀವು ಮಣ್ಣು ಮಾಡಿದೆಲ್ಲ ಹಂಗಂತೇಳಿ. ಹಂಗಾಗಿ ರೆಡಿ ಮಾಡುವ, ಹಂಗಾರ ಸ್ವಲ್ಪ ಹೊರಗಡೆ ಅಡ್ಕೊಂಡು ನಮಸ್ಕಾರ ಮಾಡಿ ಬರ್ತೀನಿ ದೇವರಿಗೆ ಅಂತೇಳಿ ಹೊರಗೆ ಬಂದೀನಿ. ನಾನು ಬಂದು ನೋಡ್ತೀನಿ, ಯಾರು ಫುಲ್ ಗಲೀಜು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಆಡೋಕ್ಕೆ ಶುರು ಮಾಡಾಳ. ಅವಳಿಗಂತೂ ಈ ಕಡೆ ಬಂದರೆ ಸಾಕು ಆಡೋದು ಆಡ್ಲಿ ಬಿಡಿ ಅಂತೇಳಿ ಸುಮ್ಮನೆ ಅದು ಒಂದು 2 ಅವರ್ ಆಡಲಿ, ಆಮೇಲೆ ಹೋಗ್ಬೇಕಾರೆ ಫ್ರೆಶ್ ಮಾಡಿಸಿ ಕರ್ಕೊಂಡು ಹೋಗೋಣ ಅಂಥೇಳಿ ಸುಮ್ಮನಾಗೇನೆ. ಇನ್ನೆಲ್ಲಿ ದೇವಸ್ಥಾನದ ಬಾಜು ಸ್ವಲ್ಪ ಹಾಗೆ ಮಣ್ಣು ಇದ್ದಿದ್ದು ಜಾಗ ಬಿಟ್ಟಾರ. ಎಲ್ಲ ಕಡೆ ಟೈಲ್ಸ್ ಎಲ್ಲ ಹಾಕ್ಯಾರ, ಬಟ್ ಈ ಕಡೆ ಸ್ವಲ್ಪ ಸ್ಪೇಸ್ ಬಿಟ್ಟಾರ ಹೂವಿನ ಗಿಡ ಎಲ್ಲ ಹಚ್ಚಕ್ಕಂತೇಳಿ. ಮೊನ್ನೆ ಅಕ್ಕ ಆನ್ಲೈನ್ ಒಳಗೆ ಸ್ವಲ್ಪ ಬೀಜ ತರಿಸಿ ಹಾಕಿದ್ರಂತ ಹೂವಿನ ಗಿಡದ್ದು. ಅವೆಲ್ಲನೂ ಹಾಕ್ಯಾರ, ಮಸ್ತ್ ಇದ್ದಾವ, ಎಲ್ಲನೂ ಚಿಗುರ್ಕೊಂಡವ. ಹಂಗೆ ಸ್ವಲ್ಪ ಮಗ್ಗಿನೂ ಬಿಟ್ಟವ, ಹೂವನೂ ಆಗ್ಯಾವ, ಭಾರಿ ಚಂದ ಕಾಣಕತ್ತಿದ್ದು. ಸೊ 1 ವರ್ಷ ಇರ್ತಾರ ಅವ್ರು ಇರೋಷ್ಟು ದಿನಾನು ಸ್ವಲ್ಪ ಚಂದ ನೋಡ್ಕೊಬೇಕಾ. ಎಲ್ಲನೂ ಅಲ್ಲಿ ಸಸಿಗಳು ನೆಡೋದಾಗಿರ್ಬೋದು, ಹೂವಿನ ಗಿಡ ಆಗಿರ್ಬೋದು, ಎಲ್ಲನೂ ಹಚ್ಚಿ ಹೋಗೋಷ್ಟ್ರಾಗ ಎಲ್ಲನೂ ಚಂದ ಮಾಡ್ಬೇಕಾ. ಮತ್ತು ನೆಕ್ಸ್ಟ್ ಬರೋರ ನೀಟಾಗಿ ನೋಡ್ಕೊಂಡಾರಪ್ಪ, ದೇವಸ್ಥಾನ ಎಲ್ಲ ಕ್ಲೀನ್ ಇಟ್ಕೊಂಡಾರ ಅಂಥೇಳಿ ಹೇಳಬೇಕು. ಆ ಥರ ನಾವು ನೋಡ್ಕೋಬೇಕಾ. ಹಂಗಾಗಿ ಅಕ್ಕನೂ ಸ್ವಲ್ಪ ಹೂವಿನ ಗಿಡ ಅದೆಲ್ಲನೂ ಹಚ್ಚಿದ್ರೆ ಅವೆಲ್ಲನೂ ಎದ್ದಿದ್ದು ತೋರ್ಸಾತಿದ್ರೆ ಚೆಂದಾಗ್ಯಾವ ಅಂಥೇಳಿ. ಇನ್ನು ಈ ಕಡೆ ಎಲ್ಲ ಕಸ ಐತಿ, ಅದು ಸ್ವಲ್ಪ ಎಲ್ಲ ಕೆತ್ಕೋಬೇಕು ಅಂತ ಹೇಳಾಕತ್ತಿದ್ರು. ಸೊ ನಾನು ಬಂದಾಗ ನೋಡೋಣ, ಇನ್ನೂ ಸರಿ ಬರ್ತೀನಿ ಅಂತ ಹೇಳೀನಿ. ಈ ಮಳೆಗಾಲೆಲ್ಲ ಹಂಗಾಗಿ ಜಾಸ್ತಿ ಹೇಳ್ತಿರ್ತಾವೆ ಎಲ್ಲನೂ. ಇದಂತೂ ಗಿಡ ನಾವು ಚಿಕ್ಕವರಿದ್ದಾಗಿಂದ ಐತಿ, ಕನಗಿಲ್ ಗಿಡ. ಸೊ ಈ ಥರ. ಇನ್ನು ದೇವಸ್ಥಾನ ಅಂತೂ ನಿಮ್ಗೆ ಸಾಕಷ್ಟು ಸಾರಿ ತೋರಿಸಿದ್ದೀನಿ ನಾನು. ನನ್ನ ಇವಾಗ ಇತ್ತೀಚಿನಾಗಿನ ವ್ಲಾಗ್ ಅಂತೂ ಸಾಕಷ್ಟು ದೇವಸ್ಥಾನದ ವ್ಲಾಗನ ಆಗ್ಯಾವ. ಇನ್ನು ಹಂಗೆ ಆಗ್ತೈತಿ. ಇನ್ನು 1 ವರ್ಷ ನಾ ಬರೋದು ಹೋಗೋದು ಮಾಡ್ತಿರ್ತೀನಿ ಇಲ್ಲೇ. ಸೊ ಹಂಗಾಗಿ ಒಂದು ಸಾರಿ ಮತ್ತೆ ಯಾವಾಗಾರ ದೇವಸ್ಥಾನದ ವ್ಲಾಗ್ ಮಾಡಿ ಎತ್ಕೋಬೇಕತ್ತ. ಕುಂಬಳಕಾಯಿ ಬಾಳೆಲ್ಲ ಇದೆ.
ಏನೂ ಆಗಂಗಿಲ್ಲ ಅದಕ್ಕೆ. ಕಾಲು ತೊಳ್ಕೊತಾಳನ? ಹ್ಞೂ ಮಾತು ಹೇಳಕ್ಕಿ. ಹಾಂ ಚಪ್ಪಲ್ ಹಾಕೊಂಡು ಹೋಗ್ಬಾರ್ದ ಅಪ್ಪು? ಇನ್ನು ಬಂದ ಒಂದು ಸ್ವಲ್ಪ ಹೊತ್ತು ಹೊರಗೆ ಓಡಾಡ್ಕೊಂಡ ಹೊರಗಡೆ ವಾತಾವರಣ ಭಾಳ ಚಂದ ಇರ್ತೈತಿ. ಇಲ್ಲಿ ನನಗಂತೂ ಭಾಳ ಇಷ್ಟ ಆಗ್ತೈತಿ. ಸೊ ಓಡಾಡ್ಕೊಂಡು ಅದೆಲ್ಲ ಹೂವಿನ ಗಿಡ ಎಲ್ಲ ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಇವಾಗ ಬನ್ನಿ. ನಾ ಬರೋಷ್ಟ್ರಾಗ ಬದ್ನೆಕಾಯಿ ಈರುಳ್ಳಿ ಎಲ್ಲನೂ ಕಟ್ ಮಾಡಿ ರೆಡಿ ಮಾಡಿ ಇಟ್ಟಿದ್ಲ ನಮ್ಮ ಅಜ್ಜಿ. ಇವಾಗ ಪಲ್ಯ ಕುಕ್ಕರ್ನೇ ಹಾಕಕತ್ತೀನಿ. ಅದೇನು ಆಸೆ ಆಗೈತೋ ಗೊತ್ತಿಲ್ಲ, ಮೊಬೈಲ್ನಾಗ ನನ್ನ ಬ್ಲಾಗ್ ಒಳಗೆ ನೋಡಿ ಆ ಥರ ಪಲ್ಯ ಮಾಡಿಸ್ಕೊಂಡು ತಿನ್ಬೇಕು ಅನ್ನೋ ಆಸೆ ಆಗೈತಿ. ಹಂಗಾಗಿ ಮಾಡಾಕತ್ತೀನಿ. ಇಲ್ಲಿ ಸ್ಟವ್ ಮೇಲೆ ಎಣ್ಣೆ ಬಿಸಿಗಿಟ್ಟ ಒಂದು ಸ್ವಲ್ಪ ಜೀರಿಗೆ ಆಮೇಲೆ ಸಾಸಿವೆ ಹಾಕಿ ಸಿಡಿಯಕ್ಕೆ ಬಿಡ್ಬೇಕು. ಒಂದು ಸ್ವಲ್ಪ ಹೊತ್ತು ಸಿಡಿಯಕ್ಕೆ ಬಿಟ್ಟು ಅದು ಎಲ್ಲ ಚಲೋದಂಗೆ ಫ್ರೈ ಆದಮೇಲೆ ನೋಡಿ ಎಲ್ಲನೂ ರೆಡಿ ಮಾಡಿಟ್ಟಾಳ. ಬದನೆಕಾಯಿ ಆಮೇಲೆ ಕೊಬ್ಬರಿ, ನಾ ಇವಾಗ ಬಂದು ಕೊಬ್ಬರಿ ಮಿಕ್ಸರ್ಗೆ ಹಾಕ್ಕೊಂಡೆ. ಇಲ್ಲಿ ಜೀರಿಗೆ ಫ್ರೈ ಆಗ್ಯಾವ, ಜೀರಿಗೆ ಸಾಸಿವೆ. ಇವಾಗ ಅದಕ್ಕೆ ಈರುಳ್ಳಿ ಹಾಕ್ತೇನೆ. ಈರುಳ್ಳಿ ಹಾಕಿ ಅದ್ರ ಜೊತೆಗನ ಕರ್ಬೇವು ಸೊಪ್ಪು ಹಾಕೀನಿ. ಏನಿಲ್ಲ ಸಿಂಪಲ್ಲಾಗೆ ಮಾಡೋದು. ಸ್ವಲ್ಪ ಕಾಯಿ ತುರಿ ಹಾಕ್ತೇನೆ ಅಷ್ಟೇ, ನಾನು ಕಾಯಿ ರುಬ್ಕೊಂಡು ಹಾಕ್ತೀನಿ. ಅದಷ್ಟೇ ಡಿಫ್ರೆಂಟ್ ಟೇಸ್ಟ್ ಕೊಡ್ತೈತೆ. ಒಂದು ರೀತಿ ಗ್ರೇವಿ ಎಲ್ಲ ಆಗ್ತೈತಲ್ಲ ಪಲ್ಯಕ್ಕೆ, ಹಾಗಾಗಿ ಚಲೋ ಆಗ್ತೈತದ. ಈರುಳ್ಳಿ ಮತ್ತು ಕರ್ಬೇವು ಸೊಪ್ಪು ಹಾಕಿ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ಬಿಡ್ಬೇಕಾ, ಎಲ್ಲ ಹಸಿ ವಾಸನೆ ಹೋಗೋವರೆಗೂ. ಒಂಚೂರು ಉಪ್ಪು ಹಾಕಿದ್ರೆ ಜಲ್ದಿ ಫ್ರೈ ಆಗ್ತಾವ ಈರುಳ್ಳಿ ಎಲ್ಲನೂ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ಕೈ ಆಡಿಸ್ಕೊಂಡು ಇವಾಗ ಟೊಮೆಟೊ ಹಾಕ್ತೀನಿ. ಜಾಸ್ತಿ ಇಂಗ್ರೀಡಿಯೆಂಟ್ ಏನಿಲ್ಲ, ಇದಿಷ್ಟ. ಇದಕ್ಕೇನು ಮಸಾಲೆ ಹಾಕೋ ಹಂಗಿಲ್ಲ, ಬೇರೆ ಮಸಾಲೆ ರುಬ್ಕೋ ಹಾಗಿಲ್ಲ, ಏನಿಲ್ಲ. ಒಂದು ಸ್ವಲ್ಪ ಟೊಮೆಟೊ ಹಾಕ್ಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಒಂಚೂರು ಟರ್ಮರಿಕ್ ಪೌಡರ್ ಹಾಕತ್ತೀನಿ. ಟರ್ಮರಿಕ್ ಪೌಡರ್ ಹಾಕಿ ಅಚ್ಕಾರದ ಪೌಡ್ರ್ ಇದ್ರೆ ಅಚ್ಕಾರದ ಪೌಡ್ರ್ ಹಾಕ್ಬೇಕಾ. ಇಲ್ಲ ನಮ್ಗೆ ಅಚ್ಕಾರದ ಪೌಡ್ರ್ ನಾವು ಯೂಸ್ ಮಾಡೋಂಗಿಲ್ಲ, ಮಸಾಲೆ ಖಾರನೇ ಯೂಸ್ ಮಾಡ್ತೀನಿ ಅಂದರೆ ನೀವು ಮಸಾಲೆ ಖಾರ ಅಷ್ಟೇ ಹಾಕ್ಬೋದು. ಅಚ್ಕಾರದ ಪೌಡ್ರ್ ಹಾಕಿದರೆ ಏನಾಗ್ತೈತಿ, ಅದ್ರ ಜೊತೆಗೆ ಧನಿಯಾ ಪೌಡ್ರ್ ಮತ್ತು ಗರಂ ಮಸಾಲ ಹಾಕಬೇಕಾಗ್ತೈತಿ. ಮಸಾಲೆ ಖಾರ ಹಾಕಿದರೆ ಏನು ಹಾಕೋ ಅವಶ್ಯಕತೆ ಇಲ್ಲ, ಜಸ್ಟ್ ಮಸಾಲೆ ಖಾರ ಅಷ್ಟೇ ಹಾಕೋದು. ನಾ ಇಲ್ಲಿ 1-2 ಸ್ಪೂನ್ ಆಗೋಷ್ಟು ಮಸಾಲೆ ಖಾರ ಹಾಕತ್ತೀನಿ. ದೇವಸ್ಥಾನ ಆದಮೇಲೆ ಜಾಸ್ತಿ ಜನ ಇರ್ತಾರೆ, ಹಾಗಾಗಿ ಪಲ್ಯ ಚಪಾತಿ ಇದೆಲ್ಲನೂ ಏನು ಮಾಡಿದ್ರು ಜಾಸ್ತಿನೇ ಮಾಡಬೇಕಾಗ್ತೈತಿ. ಯಾವ ಟೈಮ್ನಾಗ ಎಷ್ಟು ಜನ ಬರ್ತಾರೋ ಹೇಳೋಕ್ಕಾಗಂಗಿಲ್ಲ. ಹಾಗಾಗಿ ಮನ್ಯಾಗ ಉಗ್ರಾಂದಾಗ ಯಾವತ್ತೂ ಅಡಿಗೆ ಇರಬೇಕು, ಖಾಲಿ ಮಾಡೋಂಗಿಲ್ಲ. ಅಟ್ಲೀಸ್ಟ್ ಅನ್ನ ಸಾಂಬಾರ ಮಾಡಿಟ್ಟೇ ಇರಬೇಕಾಗ್ತೈತಿ ಇವ್ರು. ಹಾಗಾಗಿ ಒಂದು ಸ್ವಲ್ಪ ಮಸಾಲೆ ಖಾರ ಹಾಕಿ ಬಾಡಿಸ್ಕೊಂಡಾದ್ಮೇಲೆ ಇವಾಗ ಬದ್ನಿಕಾಯಿ ಹಾಕಕತ್ತೀನಿ. ಸೇಮ್ ಮೆಥಡ್, ನಾವು ರೆಗ್ಯುಲರ್ ಏನು ಬದ್ನಿಕಾಯಿ ಪಲ್ಯ ಮಾಡ್ತಿಲ್ಲ ಅದೇ ಸೇಮ್ ಮೆಥಡ್ನಾಗ ನಾನು ಸ್ವಲ್ಪ ಕೊಬ್ಬರಿ ಮಿಕ್ಸರ್ ಮಾಡಿ ಹಾಕ್ತೀನಿ. ಈ ಕೊಬ್ಬರಿ ಮಿಕ್ಸರ್ಗೆ ಏನು ಹಾಕ್ತೀನಪ್ಪ ಅಂತಂದ್ರೆ ಹಸಿ ಕೊಬ್ಬರಿ, ಆಮೇಲೆ ಶುಂಠಿ, ಜೀರಿಗೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ನಿಮ್ಮ ಹತ್ರ ಇದ್ರೆ ಪುದೀನೂ ಹಾಕೋಬಹುದು. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಬೇಕು. ಎಷ್ಟು ಸಾಧ್ಯ ಆಗ್ತೈತಿಲ್ಲ ಅಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡ್ರೆ ಗ್ರೇವಿ ಕನ್ಸಿಸ್ಟೆನ್ಸಿ ಬರ್ತೈತಿ, ಪಲ್ಯ ತಿನ್ನಕ್ಕೆ ಚಲೋ ಇರ್ತೈತಿ. ಆಮೇಲೆ ಜಾಸ್ತಿ ಜನ ಇದ್ದಾಗ ಈ ಥರ ಪಲ್ಯ ಮಾಡ್ಕೊಂಡ್ರೆ ಅನುಕೂಲ ಆಗ್ತೈತಿ, ಜಾಸ್ತಿ ಜನಕ್ಕೆ ಸಫಿಷಿಯೆಂಟ್ ಆಗ್ತೈತಿ. ನಾವು ರೆಗ್ಯುಲರ್ ಪಲ್ಯ ಮಾಡ್ಬೇಕಂದ್ರೆ ಸ್ವಲ್ಪ ಜನಕ್ಕೆ ಆಗ್ತೈತಿ. ಜಾಸ್ತಿ ಜನ ಇದ್ರೆ ಈ ಥರ ಮಾಡ್ಕೊಂಡ್ರೆ ಗ್ರೇವಿನೂ ಆಗ್ತೈತಿ, ಪಲ್ಯನೂ ಆಗ್ತೈತಿ, ಪಲ್ಯ ಕ್ವಾಂಟಿಟಿನೂ ಜಾಸ್ತಿ ಆಗ್ತೈತಿ. ಒಂದು ಸ್ವಲ್ಪ ಮ್ಯಾಲೆ ಕೊತ್ತಂಬರಿ ಸೊಪ್ಪು ಹಾಕಿ ಮತ್ತು ರುಚಿ ನೋಡ್ಕೊಂಡು ಉಪ್ಪು ಬೆಲ್ಲ ಹಾಕಿ ಒಂದು ಲಿಡ್ ಕ್ಲೋಸ್ ಮಾಡ್ಕೊಂಡ್ರೆ ಪಲ್ಯ ರೆಡಿ ಆಗ್ತೈತಿ. ನಾವು ಊಟ ಮಾಡ್ಕೊಂಡು ಇವಾಗ ಹೊರಟೇ ಬಿಟ್ವಿ. ಜಾಸ್ತಿ ಹೊತ್ತು ನಿಂದ್ರಕ್ಕೆ ಹೋಗಲಿಲ್ಲ. ಇನ್ನು ಬೈಲೊಂಗಲ್ಗೆ ಹೋಗಿ ನನ್ನ ಮಗಳಿಗೆ ಡ್ರೆಸ್ ತೊಗೊಂಡು ಆಮೇಲೆ ಮತ್ತೆ ನಾವು ಊರಿಗೆ ಹೋಗ್ಬೇಕಂದ್ರೆ ಲೇಟ್ ಆಗ್ತೈತಿ. ಅದ್ರಾಗ ಮಧ್ಯಾಹ್ನದ ಮೇಲೆ ಸಾಯಂಕಾಲದ ಹೊತ್ತು ಜಾಸ್ತಿ ಮಳೆ ಒಂದು ಬರ್ತಿರ್ತೈತಿ. ಹಾಗಾಗಿ ಡೈರೆಕ್ಟ್ ಅಲ್ಲಿ ಬಿಟ್ಟು ನಾವು ಡೈರೆಕ್ಟ್ ಬಂದು ಬೈಲೊಂಗಲ್ಕನ ನಿಂತ್ವಿ. ಇಲ್ಲಿ ಬೈಲೊಂಗಲ ಇಟ್ಗಿ ಶಾಪ್ ಅಂಥೇಳಿ ಈ ಶಾಪ್ ಹೆಸರು ಹೇಳಿದ್ರೆ ನಮ್ಗೆ ಇಲ್ಲಿ ಸಿಗ್ತಾವ ಅಂಥೇಳಿ. ಸೊ ಹಂಗಾಗಿ ಬಂದು ನನ್ನ ಮಗಳಿಗೆ ಡ್ರೆಸ್ ತೊಗೊಳಕತ್ತಿದ್ವಿ. ಇಲ್ಲಿ ಸ್ಕೂಲ್ ಶುರುವಾಗಿನ ಭಾಳ ದಿನ ಆಯ್ತು. ಅದ್ರಾಗ ಈಕೆ ಅಡ್ಮಿಷನ್ ಬೇರೆ ಲೇಟ್ ಆಯ್ತಲ್ಲ, ಹಂಗಾಗಿ ಇವಾಗ ಸ್ಕೂಲ್ ಡ್ರೆಸ್ ಮಧ್ಯ ಒಂದ್ಸರಿ ಬಂದಿದ್ವಿ ನಾವು, ಖಾಲಿ ಆಗೈತಿ, ಸ್ಟಾಕ್ ಇನ್ನೂ ಬಂದಿಲ್ಲ, ಇನ್ಮೇಲೆ ತರಿಸ್ತೀವಿ ಅಂತ ಹೇಳಿದ್ರೆ. ಹಾಗಾಗಿ ಮತ್ತೆ ಒಂದು ಸ್ವಲ್ಪ ದಿನ ಲೇಟ್ ಆಗಿತ್ತು. ಎಲ್ಲ ಕೂಡ ಇವತ್ತು ಅದಕ್ಕೆ ಟೈಮ್ ಕೂಡ ಬಂದಿತ್ತು. ಇವಾಗ ಡ್ರೆಸ್ ಸೆಲೆಕ್ಟ್ ಮಾಡತ್ತೀನಿ. ಒಂದು ಸೆಟ್ ರೆಗ್ಯುಲರ್ ಯೂನಿಫಾರ್ಮ, ಇನ್ನು ಒಂದು ಸೆಟ್ ಟ್ರ್ಯಾಕ್ ಸೂಟ್ ತೊಗೋಬೇಕು. ಆಮೇಲೆ ಬೆಲ್ಟು, ಟೈ ಇಲ್ಲ ಅವರಿಗೆ, ಆಮೇಲೆ ಒಂದು ಸ್ವೆಟರ್, ಆಮೇಲೆ ಶೂಸು, ಸಾಕ್ಸು. ಇನ್ನೊಂದೇನಪ್ಪ ಅಂತಂದ್ರೆ ಇವಾಗೇನು ರೈನಿ ಸೀಸನ್ ಶುರು ಆಗೈತಲ್ಲ, ಇವಾಗ ಶೂಸ್ ಹಾಕ್ಕೊಂಡು ಹೋಗೋವಾಗಿಲ್ಲ, ಸ್ಲಿಪ್ಪರ್ಸ್ ಹಾಕ್ಕೊಂಡು ಹೋಗ್ಬೇಕಂತ. ಅದು ಬ್ಲ್ಯಾಕ್ ಕಲರ್ ಲೆದರ್ ಸ್ಲಿಪ್ಪರ್ಸ್, ಅದನ್ನು ಕೂಡ ಮಣ್ಣು ತೊಗೊಂಡು ಬಂದೀವಿ. ಇನ್ನು ಅವಳದ್ದು ಡ್ರೆಸ್ ಒಂದು ಟಾಸ್ಕ್ ಮುಗೀತು. ಇನ್ನಲ್ಲಿ ಡ್ರೆಸ್ ತೊಗೊಂಡು ಐಕೇರಿಗೆ ಬಂದಿದ್ವಿ. ನನ್ನ ಹಸ್ಬೆಂಡ್ ಲಾಸ್ಟ್ ವೀಕ್ ಬಂದ ಕಣ್ಣು ಚೆಕಪ್ ಮಾಡಿಸ್ಕೊಂಡು ಹೋಗಿದ್ರು.
ಸ್ಪೆಕ್ಸ್ ಬಂದೈತಿ ಅಂತ ಹೇಳಿದ್ರತ್ತ. ಹಾಗಾಗಿ ಫ್ರೇಮ್ ಎಲ್ಲ ಕೊಟ್ಟು ಮಾಡ್ಸಕ್ಕೆ ಹೇಳಿದ್ರ ಲಾಸ್ಟ್ ವೀಕ್. ನಾವು ರೆಡಿ ಆದ್ಮೇಲೆ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು ಅವರು ಇವತ್ತಿನ ಕಾಲ್ ಮಾಡಿದ್ರು. ನಾವಿಲ್ಲಿ ಬೈಲೊಂಗಲ್ ಬಂದಿದ್ದಕ್ಕೂ ಅದಕ್ಕೂ ಸಾಟಿ ಆತ. ಬಂದೀವಿ, ಹೆಂಗಿದ್ರು ಇನ್ನು ಸ್ಪೆಕ್ಸ್ ತೊಗೊಂಡು ಹೋಗೋಣ, ಸ್ವಲ್ಪ ಲೇಟ್ ಆದರೂ ಆಗಲಿ, ಮತ್ತೊಂದು ಸರಿ ಬರೋದು ಬೇಡ ಅಂತೇಳಿ ಹಾಸ್ಪಿಟಲ್ಗೆ ಬಂದ್ವಿ. ನೋಡಿ ಇನ್ನು ಹೋಗ್ತಿದ್ದಂಗೆ ಕೊಟ್ರ. ಇವ್ರಿಗೇನಪ್ಪ ಅಂತಂದ್ರೆ ನಮ್ಮ ಮನೆಯವರಿಗೆ ಸಮೀಪ ದೃಷ್ಟಿ ದೋಷ. ಸಮೀಪ ಇದ್ದಿದ್ದೇನು ಕಾಣಂಗಿಲ್ಲ ಅಷ್ಟು ಸರಿಯಾಗಿ, ದೂರ ಇದ್ದಿದ್ದು ಕಾಣ್ತೈತಿ. ಅಂದ್ರೆ ಸಿಸ್ಟಮ್ ಮುಂದೆ ಕುಂತ್ಕೊಂತು ಅವರಿಗೆ ಆತ ಪ್ರಾಬ್ಲಮ್. ಹಂಗಾಗಿ ಚೆಕಪ್ ಮಾಡಿಸ್ಕೊಳಕ್ಕೆ ಬಂದಿದ್ರು. ಭಾಳ ದಿನದಿಂದ ಚೆಕಪ್ ಮಾಡಿಸ್ಕೊಬೇಕಂದ್ರೆ ಆಗೇ ಇರಲಿಲ್ಲ. ಸೊ ಮೊನ್ನೆ ಬಂದು ಚೆಕಪ್ ಮಾಡಿಸ್ಕೊಂಡು ಹೋಗಿದ್ರೆ ಇವಾಗ ಟೆಸ್ಟ್ ಮಾಡತ್ತಾರ ಅವರು, ದೂರ ಹಿಡ್ದು ಸಮೀಪ ಹಿಡ್ದು ಕಾಣ್ತೈತಿಲ್ಲ ಅಂಥೇಳಿ. ಇನ್ನು ಹಾಸ್ಪಿಟಲಿಂದ ಹೊರಗೆ ಬರೋಷ್ಟ್ರಾಗ ಮಳೆನೂ ಶುರುವಾಗಿತ್ತು, ಸಾಯಂಕಾಲ ಆಗಿತ್ತು. ಇನ್ನು ಜಾಸ್ತಿ ಹೊತ್ತು ನಿಲ್ಲೋದು ಬೇಡ, ಮನೆಗೆ ಹೋಗೋಣ ಅಂತ ಹೇಳ್ಬಿಟ್ಟು ಬಂದ್ವಿ. ಬರ್ತಾ ದಾರಿಯೊಳಗೆ ನೇರಳೆ ಹಣ್ಣು ಇತ್ತು. ಇಲ್ಲೇ ನಾವು ರೆಗ್ಯುಲರ್ ಆಗಿ ಇಲ್ಲಿ ಜಾಸ್ತಿ ಬನಾನಾ ತೊಗೋತೀವಿ. ಈ ಸರಿ ನೇರಳೆ ಹಣ್ಣು ಇತ್ತು, ಸೀಸನ್ ಹಣ್ಣು ತೊಗೊಳು ಅಂತೇಳಿ. ಭಾಳ ದಿನ ಆಗಿತ್ತು ತಿಂದಿದ್ದಿಲ್ಲ, ಹಂಗಾಗಿ ನೇರಳೆ ಹಣ್ಣು ತೊಗೋಬೇಕಂತ ಸ್ಟಾಪ್ ಮಾಡಿದ್ವಿ ಇಲ್ಲೇ. ಅಲ್ಲೇ ನೆರಳೆ ಅಂತ ತೊಗೊಂಡು ಬೈಕ್ ಹತ್ತಿದ್ವಿ. ಬೈಕ್ ಹತ್ತರಾಗನ ಸ್ವಲ್ಪ ಮಳೆ ಸ್ಟಾರ್ಟ್ ಆಗಿತ್ತ. ಇನ್ನು ಸ್ವಲ್ಪ ತಡ ಆಗಿದ್ರು ನಾವು ಮಳೆಯಾಗ ತೊಗಿಸ್ಕೊಂಡ್ಬಿಡ್ತಿದ್ವಿ. ಮನೆಗೆ ಬಂದು ಗೇಟ್ ತೆಗೆಷ್ಟ್ರಾಗ ಮಳೆ ರಪ ಅಂತ ಬೀಳಕ್ಕೆ ಶುರು ಆಯ್ತು. ನೋಡ್ತಿರ್ಬೋದು ಎಷ್ಟು ಮಳೆ ಬರತೈತೆ ಅಂತೇಳಿ. ಒಂದು ನಿಮಿಷ ಡಿಸ್ಟೆನ್ಸ್ ಒಳಗೆ ನಾವು ಪಾರಾಗಿವಿ. ಇದ ಕಾರಣಕ್ಕನ ಎಲ್ಲೂ ನಿಲ್ಲಕ್ಕೆ ಹೋಗಲಿಲ್ಲ, ಎಲ್ಲೂ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ಲಾರ್ದಂಗೆ ಬಂದ್ವಿ ನಾವು. ಸೊ ಜಲ್ದಿ ಬಂದಿದ್ದಕ್ಕೂ ಸಾರ್ಥಕ ಆತ. ಇಲ್ಲಾಂದ್ರೆ ಒಂಚೂರು ನಾವು ಆ ಕಡೆ ಮಾಡಿದ್ರು ಮಳೆಯಾಗ ತೊಗಿಸ್ಕೊಬೇಕಾಗ್ತಿತ್ತು. ನಾವು ಅಷ್ಟೇ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ಮಕ್ಳ ಜೊತೆಗೆ ಹೋಗಿರ್ತೀವಿ, ಮಕ್ಳನ್ನ ಕರ್ಕೊಂಡು ಸುಮ್ಮನೆ ತೊಗಿಸ್ಕೊಂಡ್ರೆ ಈ ಕ್ಲೈಮೇಟ್ನಾಗ ಮಕ್ಕಳು ಹುಷಾರಾಗೋದು ಅಷ್ಟು ಸಲೀಸಲ್ಲ. ಈಗಾಗಲೇ ನನ್ನ ಮಗನಿಗೆ ಲೈಟಾಗೆ ಫೀವರ್ ನೆಗಡಿ ಶುರು ಆಗೈತಿ. ಅದ್ರಾಗ ಈ ನೆಲ ಅಂತೂ ಫುಲ್ ಕೋಲ್ಡ್ ಇರ್ತೈತಿ, ಈ ಟೈಲ್ಸ ಭಾಳ ಕೋಲ್ಡ್ ಇರ್ತೈತಿ. ಭಾಳ ಹುಷಾರಲ್ಲಿ ನೋಡ್ಕೋಬೇಕಾಗೈತಿ ಮಕ್ಕಳನ್ನ ಇವಾಗ. ಸೊ ಇವತ್ತಿನ ಬ್ಲಾಗ್ ಇದಾಗಿತ್ತು. ಹೋಪ್ ನಿಮ್ಗೆ ಬ್ಲಾಗ್ ಇಷ್ಟ ಆಗಿರ್ತೈತಿ. ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೊಂದು ಲೈಕ್ ಕೊಡ್ರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ಸೊ ಬಟ್ಟೆ ನಿನ್ನೆ ಹೋಗ್ಬೇಕಾದ್ರೆ ಒಗೆದು ಹಾಕಿದ ಬಟ್ಟೆ ಅವು ಇನ್ನೂ ಸ್ವಲ್ಪ ಹಸಿ ಅದಾವ. ಅಲ್ಲಿ ಬಟ್ಟೆ ತೊಯ್ಯಂಗಿಲ್ಲ, ಹಾಗಾಗಿ ಅಲ್ಲೇ ಬಿಟ್ಟೆ ನಾನು. ಇನ್ನು ನೆಕ್ಸ್ಟ್ ನಾಳೆ ವ್ಲಾಗ್ನಾಗ ಒಂದು ಒಳ್ಳೆ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಆರುಗ ಯೂನಿಫಾರ್ಮು ಹಾಕಿರ್ತೀನಿ, ಫಸ್ಟ್ ಡೇ ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಗೆ ಹೋಗ್ತಿರ್ತಾಳೆ. ಆ ವ್ಲಾಗ್ ಮಾಡ್ತೀನಿ, ಒಂದೊಳ್ಳೆ ರೆಸಿಪಿನ ನಿಮ್ಮ ಜೊತೆಗೆ ಶೇರ್ ಮಾಡ್ಕೊತೀನಿ. ಹೋಪ್ ನಿಮ್ಗೆ ವ್ಲಾಗ್ ಇಷ್ಟ ಆಗಿರ್ತೈತಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ವಿಡಿಯೋಗೊಂದು ಲೈಕ್ ಕೊಡ್ರಿ, ನಿಮ್ಮ ಅನಿಸಿಕೆ ಅಭಿಪ್ರಾಯ ನನ್ನ ಕಾಮೆಂಟ್ ಬಾಕ್ಸ್ನ ತಿಳಿಸೋದು ಮಾತ್ರ ಮರೆಯೋಕ್ಕೆ ಹೋಗ್ಬೇಡ್ರಿ. ತಪ್ಪದ ಬೆಲ್ ಬಟನ್ ಪ್ರೆಸ್ ಮಾಡಿರಿ, ನೋಟಿಫಿಕೇಶನ್ ಆನ್ನಾಗಿ ಇಟ್ಕೊರಿ. ನಾನು ಹಾಕೋ ಎಲ್ಲ ವೀಡಿಯೋಸು ನಿಮ್ಮ ಹತ್ರ ಬಂದು ತಲುಪ್ತಾವು. ಸೊ ಮತ್ತೆ ಸಿಗ್ತೀನಿ ರೀ ನೆಕ್ಸ್ಟ್ ವ್ಲಾಗ್ನಾಗ. ಬಾಯ್, ಟೇಕ್ ಕೇರ್.